ಒಂದ್ ಕಡೆ ಬಿಜೆಪಿ ಪಾಳ್ಯದಲ್ಲೇ ಬಣ ರಾಜಕೀಯ ಉಂಟಾಗಿದ್ರೆ ಮತ್ತೊಂದ್ ಕಡೆ ಮೈತ್ರಿ ಧರ್ಮ ಪಾಲನೆ ಮಾಡ್ತಾ ಇಲ್ವಾ ಎಚ್ಡಿಕೆ ಅನ್ನುವಂತ ಪ್ರಶ್ನೆ ಕೂಡ ಶುರುವಾಗಿದೆ. ಕಾರಣ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಈಗ ಪಾದಯಾತ್ರೆಯ ಫೈಟ್ ಜೋರಾಗ್ತಾ ಇದೆ. ಪ್ರೀತಮ್ ಗೌಡ ಇದ್ರೆ ನಾವು ಬರೋದೇ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರಂತೆ. ಜೆ.ಪಿ. ನಡ್ಡಾ ಅವರ ಜೊತೆ ಫೋನ್ ಕಾಲ್ನಲ್ಲಿ ಮಾತನಾಡಿದಂತ ಅವರು ಈ ಒಂದು ಪಾದಯಾತ್ರೆ ನಡೆಸುವಂತ ಸಂದರ್ಭದಲ್ಲಿ ಮುಂದಾಳತ್ವ ವಹಿಸುವಂತ ವ್ಯಕ್ತಿ ಪ್ರೀತಮ್ ಗೌಡ ಆಗಿದ್ರು ಅಂತ ಅಂದ್ರೆ ನಾನು ಆ ಪಾದಯಾತ್ರೆಗೆ ಬರೋದಿಲ್ಲ ಅಂತ ಕೇಂದ್ರ ಸಚಿವರಾಗಿರುವಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರಂತೆ. ಅಲ್ಲಿಗೆ ಈ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಒಕ್ಕೊರಲಿನ ನಿರ್ಣಯ ಆಗಿಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿ ಏನೋ ಆಗಿದೆ ನಿಜ, ಆದ್ರೆ ಬಿಜೆಪಿ ಜೆಡಿಎಸ್ ನ ಪಾದಯಾತ್ರೆ ಅಂತ ನಾವಿನ್ನೂ ಕೂಡ ಅಧಿಕೃತವಾಗಿ ಹೇಳೋದಕ್ಕೆ ಆಗಲ್ಲ. ಕಾರಣ ಒಂದ್ ಕಡೆ ಬಿಜೆಪಿ ನಾಯಕರಲ್ಲೇ ಒಂದ್ ರೀತಿ ಅಸಮಾಧಾನ ಇದೆ. ಜೊತೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ರು ಕೂಡ ಜೆಡಿಎಸ್ ನಾಯಕರು ನಾವು ಸಪೋರ್ಟ್ ಮಾಡಲ್ಲ, ಬಿಲ್ಕುಲ್ ಬರೋದಿಲ್ಲ, ಪ್ರೀತಮ್ ಗೌಡ ಇದ್ರು ಅಂದ್ರೆ ನಾವ್ ಯಾಕೆ ಆ ಯಾತ್ರೆಗೆ ಬರ್ಬೇಕು, ಪಾದಯಾತ್ರೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಜೊತೆಗೆ ಇದಕ್ ಪಾದಯಾತ್ರೆಗೆ ನಮಗ್ ಬನ್ನಿ ಅಂತ ಯಾರು ಕೂಡ ನೀವು ಕರೆದಿಲ್ಲ, ಅಥವಾ ಇದಕ್ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಕೂಡ ನಾವು ಪಾಲ್ಗೊಂಡಿಲ್ಲ, ನಮ್ಮನ್ನ ಸೇರ್ಸ್ಕೊಂಡು ನೀವು ಚರ್ಚೆ ಮಾಡಿಲ್ಲ, ಬರೀ ಮಾಹಿತಿ ಕೊಟ್ಟಿದ್ದೀರಾ ಅಷ್ಟೇ ಪಾದಯಾತ್ರೆ ಮಾಡ್ತೀವಿ ಅಂತ. ಸರಿಯಾಗಿ ನನ್ನ ಗೌರವಯುತವಾಗಿ ನಡ್ಸ್ಕೊಂಡಿಲ್ಲ ಅನ್ನೋದು ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪ. ಹೀಗಾಗಿ ಈ ಬಿಜೆಪಿ ಜೆಡಿಎಸ್ ಮಾಡುವಂತ ಪಾದಯಾತ್ರೆ ನಿಜಕ್ಕೂ ನಡೆಯುತ್ತಾ ಅಥವಾ ಆ ಪಾದಯಾತ್ರೆಗೂ ಎಳ್ಳು ನೀರು ಬಿಟ್ಟಂಗಾಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಬಿಜೆಪಿ ಜೆಡಿಎಸ್ ನಲ್ಲೇ ಈಗ ಈ ಪಾದಯಾತ್ರೆಯ ಫೈಟ್ ನಡೀತಾ ಇದೆಯಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರು ಜೆ.ಪಿ. ನಡ್ಡಾ ಅವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ಬಿಟ್ಟಿದ್ದಾರಂತೆ, ಪ್ರೀತಮ್ ಗೌಡ ಅವರು ಈ ಪಾದಯಾತ್ರೆಯಲ್ಲಿ ನೇತೃತ್ವ ವಹಿಸಿದ್ರೆ ಅಥವಾ ಮುಂದಾಳತ್ವ ವಹಿಸಿದ್ರು ಅಂದ್ರೆ ಬಿಲ್ಕುಲ್ ನಾನು ಆ ಪಾದಯಾತ್ರೆಗೆ ಬರೋದಿಲ್ಲ, ನೀವು ಬೇಕಿದ್ರೆ ಮಾಡ್ಕೊಳ್ಳಿ, ನಾನು ಈ ಫ್ಲಡ್ಗೆ ಸಂಬಂಧಪಟ್ಟಂತೆ ಜನರ ಸಂಕಷ್ಟಕ್ಕೆ ಸಂಬಂಧಪಟ್ಟಂತೆ ಮುಂದೆ ಹೋಗ್ತೀನಿ, ಜನರ ಸಮಸ್ಯೆಗಳನ್ನ ಆಲಿಸ್ತೀನಿ ಅನ್ನೋದು ಸದ್ಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ನಿರ್ಣಯ. ಆದ್ರೂ ಕೂಡ ಏನಾಗುತ್ತೆ, ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸ್ತಾರಾ ಬಿಜೆಪಿ ಹೈಕಮಾಂಡ್ನ ನಾಯಕರು, ಇದೆಲ್ಲ ಕೂಡ ಸದ್ಯಕ್ಕೆ ಒಂದಷ್ಟು ಪ್ರಶ್ನೆಗಳಾಗಿ ಉಳ್ಕೊಂಡಿದೆ. ನೋಡ್ಬೇಕಾಗುತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಗೆ ಸಪೋರ್ಟ್ ಮಾಡ್ತಾರಾ ಮಾಡಲ್ವಾ, ಮಾಡಿದ್ರೂ ಕೂಡ ಪೂರ್ತಿ ಮನಸ್ಸಿಂದ ಸಪೋರ್ಟ್ ಮಾಡ್ತಾರಾ, ಅವರಿಗೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರೇನಿದ್ದಾರೆ ಅವ್ರು ಈ ಪಾದಯಾತ್ರೆಯಲ್ಲಿ ಸಕ್ರಿಯರಾಗ್ತಾರಾ ಇಲ್ವಾ, ಇದೆಲ್ಲ ಕೂಡ ಪ್ರಶ್ನೆನೇ ಈಗ.